ಜೋಶಿ ಫೌಂಡೇಶನ್, ಸಮಾಚಾರ ಪತ್ರಿಕಾ ಬಳಗ, ಕೆಳದಿ ರಿಸರ್ಚ್ ಫೌಂಡೇಶನ್ ಇವರ ಸಂಯುಕ್ತ ಆಶ್ರಯದಲ್ಲಿ ಮುಕುಟಮಣಿ ಚೂಡಾಮಣಿ ಅಭಿನಂದನಾ ಗ್ರಂಥವನ್ನ ಬಿಡುಗಡೆ ಸಮಾರಂಭವನ್ನ ಆಯೋಜನೆ ಮಾಡಲಾಗಿದೆ. ಜನವರಿ 18ರಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು, ಸಾಗರದಲ್ಲಿರುವ ಶಂಕರ ಮಠದಲ್ಲಿ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ ಎಂದು ನಂಜುಂಡಸ್ವಾಮಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಸಾಂಸ್ಕೃತಿಕವಾಗಿ ಕೆಲಸ ಮಾಡ್ತಾ ಇದ್ದಂಥ ಶ್ರೀಮತಿ ಚೂಡಾಮಣಿ ರಾಮಚಂದ್ರ ಅವರು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಮಹಿಳಾ ಡೊಳ್ಳಿನ ತಂಡವನ್ನು ಕಟ್ಟಿದಂತೆ. ಬಹುಶಃ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ, ಮಹಿಳೆ ಡೊಳ್ಳು ಕಟ್ಟಿ ಬಾರಿಸ್ತಾರೆ ಅಂದಾಗ ಮೊಟ್ಟ ಮೊದಲಿಗೆ ನಾವು ಕೂಡ ಆಶ್ಚರ್ಯಚಕಿತರಾಗಿದ್ದೇವೆ. ಇವತ್ತಿನ ದಿವಸ ಬಹುಶಃ ಟಿಗರ್ದೇನವರು ಇಲ್ಲೇ ಈ ರಾಣಿ ಚೆನ್ನಮ್ಮ ಸರ್ಕಲ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೆಳದಿಯಿಂದ ಅವತ್ತು ಬಂದಂತ ಇದನ್ನ ನಾವೆಲ್ಲ ಅವತ್ತು ಬಹಳ ಕುತೂಹಲದಿಂದ ನೋಡಕ್ ಹೋಗಿದ್ವಿ. ಸೊ ಇವತ್ತು ಅವರು ಚೂಡಾಮಣಿ ರಾಮಚಂದ್ರ ಅವರು 33 ರಾಷ್ಟ್ರಗಳಲ್ಲಿ ಈ ಡೊಳ್ಳಿನ ಕಲಾತಂಡವನ್ನು ಇವತ್ತು ಪರಿಚಯ ಮಾಡ್ತಾರೆ. ಹಾಗೂ 12 ಸಾಹಿತ್ಯ ಕೃತಿಗಳನ್ನ ಕವನ ಸಂಕಲನವನ್ನ ರಚನೆ ಮಾಡಿದ್ದಾರೆ. ಸ್ನೇಹ ಸಾಗರ ಸ್ವಸಹಾಯ ಮಂಡಳಿಯ ಮುಖಾಂತರ ಆರ್ಥಿಕವಾಗಿ ಹಿಂದುಳಿದಂತ, ವಿಶೇಷವಾಗಿ ಅವರಿಗೆ, ಏಕೆಂದ್ರೆ ಈ ಬಡತನ ಅನ್ನೋದು ಎಲ್ಲರಿಗೂ ಕೂಡ ಪ್ರವಾಸ ಮಾಡ್ಲಿಕ್ಕೆ ಆಗಲ್ಲ, ಅಧ್ಯಯನ ಮಾಡ್ಲಿಕ್ಕೆ ಆಗಲ್ಲ, ದುಡ್ಡಿದ್ರೂ ಕೇಳಿ ಮಾಡಕ್ಕಾಗಲ್ಲ, ಅದ್ರಲ್ಲೂ ದುಡ್ಡು ಇಲ್ಲದಿದ್ದರಿಗಂತೂ ಮಾಡಕ್ಕಾಗಲ್ಲ. ಅಂಥವ್ರನ್ನ ಈ ಕಲಾ ವಿತರಣಾಗಿ ಮಾಡಿ ಡೊಳ್ಳನ್ನ ಕಲಿಸಿ ಅವರಿಗೂ ಕೂಡ ಅನೇಕ ದೇಶಗಳನ್ನ ಹಾಗೂ ಇಲ್ಲಿಯ ಅನೇಕ ರಾಜ್ಯದ ಪ್ರವಾಸಿ ಸ್ಥಳಗಳನ್ನ ತೋರಿಸಿರ್ತಕ್ಕಂಥ ಮಹಾನ್ ಚೂಡಾಮಣಿ ರಾಮಚಂದ್ರ ಅವರ ಜೀವನ ಚರಿತ್ರೆ ಮತ್ತು ಅವರನ್ನು ಹತ್ತಿರದಿಂದ ಕಂಡಂತ ಸುಮಾರು 40ಕ್ಕೂ ಹೆಚ್ಚು ವ್ಯಕ್ತಿಗಳು ಅವರನ್ನು ಪರಿಚಯಿಸಿದ್ದಾರೆ. ಅದರ ಮುಖ್ಯ ಪ್ರಧಾನ ಸಂಪಾದಕರಾಗಿ ನಮ್ಮ ವಿ ಗಣೇಶ್ವರು ಮತ್ತು ಉಪ ಸಂಪಾದಕರಾಗಿ ಡಾಕ್ಟರ್ ಕೆಳದಿ ವೆಂಕಟೇಶ್ ಮತ್ತು ನಾನು ನಂಜುಂಡಸ್ವಾಮಿ ಕೂಡ ಆ ಪುಸ್ತಕವನ್ನು ಹೊರತರಲಿದ್ದೇವೆ. ನಮ್ಮ ಶೃಂಗೇರಿ, ವಿಶೇಷವಾಗಿ ಶೃಂಗೇರಿ ಶಂಕರಮಠ ಅಶ್ವಿನಿ ಕುಮಾರ್ ಅವರ ಸಹಕಾರದಿಂದ ನಾವು ಪುಸ್ತಕವನ್ನು 18ನೇ ತಾರೀಕು ಸಂಜೆ 4 ಗಂಟೆಗೆ ಬಿಡುಗಡೆ ಸಮಾರಂಭ ಶೃಂಗೇರಿ ಶಂಕರಮಠದಲ್ಲಿ ಇರುತ್ತೆ. ಮುಕುಟಮಣಿ ಚೂಡಾಮಣಿ ಅಭಿನಂದನಾ ಗ್ರಂಥ ಬಿಡುಗಡೆ ಸಮಾರಂಭ. ಈ ಉದ್ಘಾಟನಾ ಕಾರ್ಯಕ್ರಮವನ್ನ ಅಶ್ವಿನಿ ಕುಮಾರ್ ಶೃಂಗೇರಿ ಶಂಕರಮಠದ ಧರ್ಮರ್ಷಿಗಳು ನಡೆಸಿಕೊಡ್ತಾ ಇದ್ದಾರೆ. ಗ್ರಂಥದ ಲೋಕಾರ್ಪಣೆಯನ್ನು ಚೂಡಾಮಣಿ ರಾಮಚಂದ್ರ ಅವರ ಎಲ್ಲ ಕಾರ್ಯಗಳಲ್ಲೂ ಕೂಡ ಅವ್ರ ಜೊತೆ ಕೈ ಜೋಡಿಸಿ ನಿಂತಕ್ಕಂಥ ಶ್ರೀಮತಿ ಪ್ರಫುಲ್ಲಾ ಮಧುಕರ್ ಅವರು